ರಾಜ್ಯದಲ್ಲಿ ಮತ್ತೆ ಬೀದಿಗಿಳಿದ ಆಶಾ ಕಾರ್ಯಕರ್ತೆಯರು. ಮೂರ್ನಾಲ್ಕು ತಿಂಗಳಿನಿಂದ ಪ್ರೋತ್ಸಾಹ ಧನ ನೀಡಿಲ್ಲ ಎಂದು ಕಿಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಭುಗಿಲಿದ್ದ ಆಕ್ರೋಶ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಮತ್ತೆ ಬೀದಿಗಿಳಿದಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ನೂರಾರು ಮಂದಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ರು. ಕಳೆದ 3-4 ತಿಂಗಳಿನಿಂದ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ಹಾಗೂ ಗೌರವಧನ ನೀಡಿಲ್ಲ. ಹೀಗಾಗಿ ಪ್ರತಿಭಟನೆ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಿದ್ರು. ತುಮಕೂರಿನ ಡಿಸಿ ಕಚೇರಿ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ರು. ಸಂಬಳವಿಲ್ಲದೆ ಕೆಲಸ ಮಾಡ್ತಾ ಇದ್ರು. ದಿನದಿಂದ ದಿನಕ್ಕೆ ಕೆಲಸದ ಒತ್ತಡ ಮಾತ್ರ ಹೆಚ್ಚಾಗ್ತಾ ಇದೆ. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳು, ಮನೆ ಮನೆ ಸಮೀಕ್ಷೆ, ಗರ್ಭಿಣಿಯರ ಆರೈಕೆ, ಲಸಿಕಾ ಕಾರ್ಯ ಸೇರಿದಂತೆ ಅನೇಕ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ರು. ಸರ್ಕಾರ ನಮ್ಮ ಸಮಸ್ಯೆಗಳತ್ತ ಗಮನ ಹರಿಸ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 5,000 ಸರ್, ಅದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ 2,000 ಅಂತ ಕೊಡುತ್ತೆ ಸರ್. ಅದರಲ್ಲಿ ಕಾಂಪೊನೆಂಟ್ ಇದೆ ಸರ್ 32. ಅದರಲ್ಲಿ ಮಾಡಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಈಗ ಮೊನ್ನೆ ತಿಂಗಳಿಂದ 9 ಕಾಂಟಿನೆಂಟ್ ತೆಗೆದಿದ್ದಾರೆ ಸರ್. 9ಕ್ಕೂ ನಾವು ಪ್ರೋತ್ಸಾಹ ಧನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಬಿಸಿಲಲ್ಲಿ ಎಷ್ಟೊತ್ತಾದ್ರೂ ಕೆಲಸ ಮಾಡೋದು, ನೀವು ಏನು ಮಾಡ್ತೀರಾ ಎತ್ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಬೇಕೋ ಅವ್ರಿಗೆ ರಿಪೋರ್ಟ್ ಬೇಕಷ್ಟೇ. ಅವ್ರು ಸುಮ್ಮನೆ ಕುತ್ಕೊಂಡಿರ್ತಾರೆ, ನಮ್ಮ ರಿಪೋರ್ಟ್ ಕೊಡ್ತಾರೆ. ಯಾವ ಸರ್ವೆ, ಎಷ್ಟು ಸರ್ವೆ ಸರ್, ಎಲ್ಲೇ ACF ಸರ್ವೆ, ಲಾರ್ವಾ ಸರ್ವೆ, ಲೆಪ್ರಸಿ ಸರ್ವೆ, RI ಸರ್ವೆ, ಇನ್ನು ಎಷ್ಟು ಸರ್ವೆಗಳು ಬೇಕಾದ್ರೂ ಪ್ರತಿ ಸಲನೂ TPC. ಈಗ HPV ಸರ್, HPV ಇಂಜೆಕ್ಷನ್ ಮಕ್ಕಳಿಗೆ 14 ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಹಾಕ್ಸ್ಬೇಕು ಅಂತಾರೆ. ಅವರಿಗೆ ಭಯ, 14 ವರ್ಷದ ಮಕ್ಕಳಿಗೆ ಹಾಕ್ಸಲ್ಲ. ನಮ್ಮ ಮಕ್ಕಳಿಗೆ ಮುಂದೆ ತೊಂದರೆ ಆದರೆ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ಕರೋನಾ ಇಂಜೆಕ್ಷನ್ ಆಗಿ ಎಲ್ಲರಿಗೂ ಕಾಲು ನೋವು ಬಂದಿದೆ, ನಾವು ಇವಾಗ ಹಾಕ್ಸಲ್ಲ ಅಂತಾರೆ. ಇವರು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು, ನೀವು ಹಾಕ್ಸ್ಲೇಬೇಕು, ಹೋಗ್ಬೇಕು, ಕರಿಬೇಕು ಅಂತ ಹೇಳ್ತಾರೆ ಸರ್. ಯಾವುದೇ ಕಾರಣಕ್ಕೂ ಇವ್ರು ನಮಗೆ ಸಂಬಳ ಕೊಟ್ಟರೆ ನಾವು ಕಷ್ಟಪಡ್ತಿದ್ವಿ, ಅಷ್ಟಕ್ಕೆ ಪ್ರೋತ್ಸಾಹ ಧನ ಕೊಟ್ಟರೆ ನಾವು ಬೇಕಾದ್ರೆ ಕೆಲಸ ಮಾಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ. ನಮಗೆ ಪ್ರೋತ್ಸಾಹ ಧನ ಕೊಡಬೇಕು. ಮತ್ತೆ ಫಿಕ್ಸ್ಡ್ ಸಿದ್ದರಾಮಯ್ಯ ಪ್ರೋತ್ಸಾಹ ಎರಡು ಬರ್ತಾ ಇಲ್ಲ ಸರ್. ಪ್ರೋತ್ಸಾಹ ಧನ 4 ತಿಂಗಳಿಂದ ಬರ್ತಾ, ಸಂಬಳ 5,000 ಸರ್. ಅದು ನಾವು ಕೆಲಸದ ಮೇಲೆ, ನಾವು ಕೆಲಸ ಮಾಡಿದ್ರಲ್ಲಿ ಬಾಣಂತಿ, ಬಸ್ರಿ ಮತ್ತೆ ಮಕ್ಕಳು, ಅದ್ರ ಮೇಲೆ ನಮಗೆ ಇನ್ಸೆಂಟಿವ್ ಸಿಗುತ್ತೆ ಸರ್, ಪ್ರೋತ್ಸಾಹ ಧನ ಅಂತ ಸಿಗುತ್ತೆ. ಅದನ್ನ ಈಗ 4 ತಿಂಗಳಿಂದ ಅದನ್ನು ಕೊಡ್ತಾ ಇಲ್ಲ ಸರ್. ಆದ್ರೆ ಸಂಬಳ 3 ತಿಂಗಳಿಂದ ಬರ್ತಾ ಇಲ್ಲ ಸರ್. ಸಂಬಳ ಪ್ರೋತ್ಸಾಹ ಧನ 4 ತಿಂಗಳಿಂದ ಕೊಟ್ಟಿಲ್ಲ ಸರ್. ನಮಗೆ ಪ್ರೋತ್ಸಾಹ ಧನ ಮತ್ತು ಸಂಬಳ 10,000 ರೂಪಾಯಿ ಸಿದ್ದರಾಮಯ್ಯ ಮಾಡಿದಲ್ಲ, 10,000 ರೂಪಾಯಿ ನಾವು ಫಿಕ್ಸ್ ಮಾಡಬೇಕು ಸರ್. ಮತ್ತೆ ದತ್ತಾಂಶದಲ್ಲಿ RCH ಅಂತ ಎಂಟ್ರಿ ಮಾಡ್ತಿದ್ದಾರೆ ಸರ್. ಅದನ್ನು ಕರೆಕ್ಟಾಗಿ ನಾವು ಎಂಟ್ರಿ ಮಾಡಿದಷ್ಟು ನಮ್ಗೆ ಅಮೌಂಟ್ ಬೇಕು ಸರ್. ಇಲ್ಲಾಂದ್ರೆ RCH ತೆಗಿಬೇಕು. ಆನ್ಲೈನಲ್ಲಿ ಮಾಡ್ತಾ ಇರೋದು ಕರೆಕ್ಟಾಗಿ ನಮ್ಗೆ ಇನ್ಸೆಂಟಿವ್ ಬರಬೇಕು, ಇಲ್ಲಾಂದ್ರೆ ತೆಗಿಬೇಕು ಸರ್. ಸಂಬಳ ಬರದೇ ಇದ್ರೂ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ ಸರ್, ಎಲ್ಲರೂ ಮಾಡ್ತಾ ಇದೀವಿ ಸರ್. ನಿಮ್ಮ ಒತ್ತಾಯ ಸಂಬಳ ಆಗಬೇಕು ಅಂತ. ಸಂಬಳ ಆಗಬೇಕು. ನಾವು ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ ಲೆವೆಲ್ಗೆ ಸ್ಟ್ರೈಕ್ ಹೋಗ್ತೀವಿ ಸರ್. ಇನ್ನು ಬಾಕಿ ಉಳಿದಿರುವ ಪ್ರೋತ್ಸಾಹಧನ ಮತ್ತು ಗೌರವಧನವನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ಜಾರಿಗೆ ತರಬೇಕು. ಸೇವಾ ಭದ್ರತೆ ಒದಗಿಸಬೇಕು ಹಾಗೂ ಕೆಲಸದ ಒತ್ತಡವನ್ನ ಕಡಿಮೆ ಮಾಡಬೇಕೆಂದು ಪ್ರತಿಭಟನೆ ಮೂಲಕ ಒತ್ತಾಯಿಸಿದ್ರು. 4 ತಿಂಗಳಿಂದ ಕೊಟ್ಟಿಲ್ಲ ಸರ್. ಆಶಾ ವರ್ಕರ್ಗೆ ಬರೋದೇ 7,000 ರೂಪಾಯಿ ಸಂಬಳ. ಅದನ್ನ 4 ತಿಂಗಳಿಂದ ಕೊಟ್ಟಿಲ್ಲ. ಆಶಾಗಳು ಸಂಬಳ ಕೊಡ್ದಲೆ ಹೆಂಗ್ ಕೆಲಸ ಮಾಡ್ತಾರೆ ಹಳ್ಳಿಗಳಲ್ಲಿ. ಮತ್ತೆ ಬೆಳಗ್ಗೆ ಎದ್ರೆ ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಫೋಟೋ ಹಾಕಿ ಸರ್ವೆ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಆಶಾಗಳಿಗೆ ಸಂಬಳ ಕೊಡಬೇಕು ಅನ್ನೋದು ಇರಬೇಕಲ್ವಾ ಸರ್ ಸರ್ಕಾರಕ್ಕೆ? ಯಾಕೆ ಸರ್ ಸರ್ಕಾರ ಸಂಬಳ ಕೊಡ್ತಾ ಇಲ್ಲ ನಮಗೆ? ಇಲ್ಲಿಗೆ 1.5 ವರ್ಷ ಆಯಿತು ನಾವು ಸ್ಟ್ರೈಕ್ ಮಾಡಿದ್ವಿ. ಅಲ್ಲಿ ಬಂದು ಅವರೇ ಹೇಳಿದ್ರು ಬೆಂಗಳೂರಲ್ಲಿ ನಾವು 15,000 ಕೇಳಿದ್ವಿ ಫಿಕ್ಸ್ ಕೊಡಿ ಅಂತ. ಇಲ್ಲ 10,000 ಕೊಡ್ತೀವಿ, ಮಿಸ್ ಮಾಡಲ್ಲ, 10,000 ಫಿಕ್ಸ್ ಮಾಡ್ತೀವಿ ಅಂದ್ರು. ಅದಕ್ಕೆ ಏಪ್ರಿಲಿಂದ ಕೊಡ್ತೀವಿ ಅಂದ್ರು. ಈ ಏಪ್ರಿಲ್ಗೆ 2 ವರ್ಷ ಆಯಿತು. ಏಪ್ರಿಲ್ ಇನ್ನೂ ಸಂಬಳ ಕೊಟ್ಟಿಲ್ಲ 10,000. ಅದು ಯಾಕೆ ಸರ್ಕಾರಕ್ಕೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ. ಅವತ್ತು ಬಂದ್ಬಿಟ್ಟು ನೀವು ಸ್ಟ್ರೈಕ್ ವಾಪಸ್ ತಗೊಳ್ಳಿ, ನಾವು ಕೊಡ್ತೀವಿ ಅಂತ ಬಂದು ಖುದ್ದಾಗಿ ಸರ್ಕಾರ ಸಿದ್ದರಾಮಯ್ಯನವ್ರ ಕಡೆಯವರೇ ಬಂದು ಹೇಳಿದ್ರು. 1.5 ವರ್ಷ 2 ವರ್ಷ ಆದ್ರೂ ಸಂಬಳ ಕೊಟ್ಟಿಲ್ಲ ಸರ್. ಈಗ 4 ತಿಂಗಳಿಂದ ಇನ್ಸೆಂಟಿವ್ ಕೊಟ್ಟಿಲ್ಲ.
ಮಾರ್ಚಿಂದ ಫಿಕ್ಸ್ಡ್ ಪೇಮೆಂಟ್ ಕೊಟ್ಟಿಲ್ಲ. ಆಶಾ ವರ್ಕರ್ ಹೆಂಗ್ ಸರ್ ಕೆಲಸ ಮಾಡ್ತಾರೆ? ಆಶಾ ವರ್ಕರ್ನ ಎಲ್ಲ ಬಡ ಜನಗಳನ್ನ ತಗೊಂಡಿದ್ದಾರೆ. ಮತ್ತೆ ಮೊಬೈಲಲ್ಲಿ ಮಾಡಿ ಕೆಲಸ ಅಂತಾರೆ. ಅವಾಗ 17 ವರ್ಷದಲ್ಲಿ ತಗೊಂಡಾಗ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಿರೋ ಆಶಾಗಳನ್ನ ತಗೊಂಡಿದ್ರು. ಈಗ ಅವ್ರಿಗೆ ಮೊಬೈಲಲ್ಲಿ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಬುಕ್ಕಲ್ಲಿ ಕೊಡಿ, ಏನು ಕೊಟ್ಟರು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಮಾಡಲ್ಲ ಕೆಲಸನ ಅಂತ ಹೇಳ್ತಾ ಇಲ್ಲ, ಆದರೆ ಫೋನಲ್ಲಿ ಮಾಡಿ ಅಂತಾರೆ. ಫೋನಲ್ಲಿ ದಯವಿಟ್ಟು ನಾವು ಕೆಲಸ ಮಾಡಲ್ಲ. ಇದಕ್ಕೋಸ್ಕರ ಈ ಸ್ಟ್ರೈಕ್ ನಡೀತಾ ಇದೆ ಸರ್. ಈಗ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಸರ್. ಈಗ ನೀವು ಸಂಬಳನ ಜಾಸ್ತಿ ಮಾಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರೆ 1.5 ವರ್ಷದಲ್ಲಿ ಅದು ಅಪ್ರೂವ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು, ಆದ್ರೆ ಮಾಡಿಲ್ಲ. ಸಂಬಳ ಈಗ ಹಿಂದೆ ಏನ್ ಕೊಡ್ತಿದ್ರು ಅದೇ ಕೊಡ್ತಿದ್ರು. ಈಗ ಅದನ್ನು 4 ತಿಂಗಳಿಂದ ಕೊಡ್ತಾ ಇಲ್ಲ ಸರ್ ನಮ್ಗೆ. ಇನ್ನು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುವ ಕೆಲಸ ಮಾಡಿದ್ದು, ನಮ್ಮ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರು ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿಯನ್ನ ಸಲ್ಲಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.